ಸನ್ಮಾನ್ಯ ಶ್ರೀ ಕೇಶವರಾಜಣ್ಣವರು 2015ರಿಂದ ಯಲಹಂಕ ಕ್ಷೇತ್ರದ ಜನತೆಯ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮೂರಿನ ಗ್ರಾಮದವರಾದಂಥ ಸಿದ್ದರಾಜು ಅಂತ ಹುಡುಗಂಗೆ ಕಣ್ಣು ಎರಡು ಪೊರೆ ಬಂದ್ಬಿಟ್ಟು ಸಂಪೊಳಗೆ ಬಿದ್ದೋಗ್ಬಿಟ್ಟಿದ್ದ. ಹಣ ಈ ರೀತಿ ಆಗಿದೆ ಅಂತೇಳಿ 2017ರಲ್ಲಿ ಹೋಗಿ ಆಫೀಸಲ್ಲಿ ಹೇಳಿದಾಗ ಆಯ್ತು ಅವ್ರದೇ ಕಾರ್ ಕಳಿಸಿ ಮನೆ ಹತ್ರಕ್ಕೆ 5 ಸತಿ ಕಾರ್ ಕಳಿಸಿ ಪ್ರತಿಯೊಂದು ಚೆಕಪ್ ಮಾಡಿಸಿ ಅಣ್ಣವರು ಮಿಂಟೋ ಹಾಸ್ಪಿಟ್ಲಲ್ಲಿ 2017ರಲ್ಲೇ ಕಣ್ಣು ಆಪರೇಷನ್ ಮಾಡಿಸಿ ಹುಡುಗನ ಮನೆ ಹತ್ರಕ್ಕೆ ಬಂದು ಡ್ರಾಪ್ ಮಾಡೋದ್ರು. ಅದೇ ರೀತಿ 2015ರಿಂದ 11 ವರ್ಷದಿಂದ ಅಣ್ಣವ್ರದ್ದು ಯಲಹಂಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಯಾರಾದರೂ ಧೀಮಂತರ ಲೀಡ್ ಇದ್ರೆ ಸನ್ಮಾನ್ಯ ಶ್ರೀ ಕೇಶವರಾಜಣ್ಣವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೇಶವರಾಜಣ್ಣವರು ಅದೇ ಹೇಳಿಲ್ವಾ, 18ರಲ್ಲೇ ಟಿಕೆಟ್ ಸಿಗ್ಬೇಕಾಯ್ತು, ಕಾರಣಾಂತರಗಳಿಂದ ಟಿಕೆಟ್ ಸಿಕ್ಲಿಲ್ಲ. ಅವ್ರು 15ರಿಂದ ಸೇವೆ ಮಾಡಿದ್ರು ಹಿತಬದ್ಧ ಪಥಸತ್ರಿಗಳಿಂದ ಟಿಕೆಟ್ ಸಿಗದಿದ್ದ ಕಾರಣ 23ರಲ್ಲಿ ಸಿಕ್ತು. ಆದ್ರೂ ಅವರು ಇದು ಇತಿಹಾಸ ಅಂತಾನೆ ಹೇಳ್ಬೋದು. 86,000 ಕಾಂಗ್ರೆಸ್ ಅಭ್ಯರ್ಥಿಗಳು ಇದುವರೆಗೂ ಯಾರು ತಾಂಡಿಲ್ಲ ಯಲಹಂಕ ಕ್ಷೇತ್ರದಲ್ಲಿ. ಅವ್ರು ಮಾಡಿದಂತ ಸೇವೆ ಹಾಗಾಗಿ ಜನಗಳು ಆಶಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಶಾಸಕರಾಗಿ ಆಯ್ಕೆ ಬಂದು ಜನಗಳು ಸೇವೆ ಮಾಡ್ಲಿ ಅಂತ ನಮ್ಮ ಎಲ್ಲರ ಬಯಕೆ. ಸನ್ಮಾನ್ಯ ಶ್ರೀ ಕೇಶವರಾಜಣ್ಣವರು 2015ರಿಂದ ಯಲಹಂಕ ಕ್ಷೇತ್ರದ ಜನತೆಯ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮೂರಿನ ಗ್ರಾಮದವರಾದಂಥ ಸಿದ್ದರಾಜು ಅಂತ ಹುಡುಗಂಗೆ ಕಣ್ಣು ಎರಡು ಪೊರೆ ಬಂದ್ಬಿಟ್ಟು ಸಂಪೊಳಗೆ ಬಿದ್ದೋಗ್ಬಿಟ್ಟಿದ್ದ. ಹಣ ಈ ರೀತಿ ಆಗಿದೆ ಅಂತೇಳಿ 2017ರಲ್ಲಿ ಹೋಗಿ ಆಫೀಸಲ್ಲಿ ಹೇಳಿದಾಗ ಆಯ್ತು ಅವ್ರದೇ ಕಾರ್ ಕಳಿಸಿ ಮನೆ ಹತ್ರಕ್ಕೆ 5 ಸತಿ ಕಾರ್ ಕಳಿಸಿ ಪ್ರತಿಯೊಂದು ಚೆಕಪ್ ಮಾಡಿಸಿ ಅಣ್ಣವರು ಮಿಂಟೋ ಹಾಸ್ಪಿಟ್ಲಲ್ಲಿ 2017ರಲ್ಲೇ ಕಣ್ಣು ಆಪರೇಷನ್ ಮಾಡಿಸಿ ಹುಡುಗನ ಮನೆ ಹತ್ರಕ್ಕೆ ಬಂದು ಡ್ರಾಪ್ ಮಾಡೋದ್ರು. ಅದೇ ರೀತಿ 2015ರಿಂದ 11 ವರ್ಷದಿಂದ ಅಣ್ಣವ್ರದ್ದು ಯಲಹಂಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಯಾರಾದರೂ ಧೀಮಂತರ ಲೀಡ್ ಇದ್ರೆ ಸನ್ಮಾನ್ಯ ಶ್ರೀ ಕೇಶವರಾಜಣ್ಣವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೇಶವರಾಜಣ್ಣವರು ಅದೇ ಹೇಳಿಲ್ವಾ, 18ರಲ್ಲೇ ಟಿಕೆಟ್ ಸಿಗ್ಬೇಕಾಯ್ತು, ಕಾರಣಾಂತರಗಳಿಂದ ಟಿಕೆಟ್ ಸಿಕ್ಲಿಲ್ಲ. ಅವ್ರು 15ರಿಂದ ಸೇವೆ ಮಾಡಿದ್ರು ಹಿತಬದ್ಧ ಪಥಸತ್ರಿಗಳಿಂದ ಟಿಕೆಟ್ ಸಿಗದಿದ್ದ ಕಾರಣ 23ರಲ್ಲಿ ಸಿಕ್ತು. ಆದ್ರೂ ಅವರು ಇದು ಇತಿಹಾಸ ಅಂತಾನೆ ಹೇಳ್ಬೋದು. 86,000 ಕಾಂಗ್ರೆಸ್ ಅಭ್ಯರ್ಥಿಗಳು ಇದುವರೆಗೂ ಯಾರು ತಾಂಡಿಲ್ಲ ಯಲಹಂಕ ಕ್ಷೇತ್ರದಲ್ಲಿ. ಅವ್ರು ಮಾಡಿದಂತ ಸೇವೆ ಹಾಗಾಗಿ ಜನಗಳು ಆಶಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಶಾಸಕರಾಗಿ ಆಯ್ಕೆ ಬಂದು ಜನಗಳು ಸೇವೆ ಮಾಡ್ಲಿ ಅಂತ ನಮ್ಮ ಎಲ್ಲರ ಬಯಕೆ.